ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನನ್ನ ಡೇ ವ್ಲಾಗ್, ಅಂದರೆ ಇದು ಬಂದು ಸಂಡೇ ವ್ಲಾಗ್. ನೆನ್ನೆದು ನಾನು ವ್ಲಾಗ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಥರ ಬೆಳಿಗ್ಗೆನೇ ಅಲ್ಲ, ಇದು ಬಂದು 12:30 ಹಂಗೆ ರೆಡಿ ಆಗಿಬಿಟ್ಟು ಎಲ್ಲಿ ಹೊರಡ್ತಾ ಇದ್ದೀವಿ ಅಂತ ನೋಡಿ. ಫುಲ್ಲು ಹ್ಯಾಪಿ ಆಗಿದೆ. ಹೆಣ್ಮಕ್ಳಿಗೆ ಖುಷಿಯಾಗಿ ಫುಲ್ಲಾಗಿದ್ದರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನನಗಿನ ಮುಂಚೆ ಗಾಡೀಲಿ ಅದು ಕೂತ್ಕೊಂಡು ನನ್ನ ಮಗಳು ನನಗೆ ಬಾಯ್ ಮಾಡ್ತಿದ್ದಾಳೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು. ಈ ಕೊರೋನಾ ಟೈಮಲ್ಲಿ ಮಕ್ಕಳಿಗೆ ಎಷ್ಟು ಹಿಂಸೆ ನೋಡಿ. ಎಲ್ಲ ಮುಖಕ್ಕೆಲ್ಲ ಕವರ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು, ನನ್ನ ಚಿಕ್ಕ ಮಗಳಿಗಂತೂ ಮಾಸ್ಕ್ ಹಾಕಿದ್ರೇ ಆಗಲ್ಲ, ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ಅವಳಿಗೆ ಅಂತಲೇ ಒಂದು 3-4 ಬ್ಯಾಗಲ್ಲಿ ಇಟ್ಕೋಬೇಕು ಮಾಸ್ಕ್ನ. ನನಗೂ ತುಂಬ ದಿನದಿಂದ ಆಸೆ ಇತ್ತು ಡೇ ಬ್ಲಾಗ್ ಮಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು. ಯಾವಾಗಲೂ ಮಾಡೋಣ ಅಂದಾಗೆಲ್ಲ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಅದಕ್ಕೆ ಸರಿ ಹೊರಗಡೆ ಹೋಗೋದನ್ನೇ ಮಾಡೋಣ ವ್ಲಾಗ್ ಅಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಆನ್ ದಿ ವೇ ಬಂದ್ಬಿಟ್ವಿ ಹತ್ತಿರಕ್ಕೆ. ಹೋಪ್ ನಿಮಗೆ ಬೇಜಾರಾಗಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರೆ. ಯಾಕಂದರೆ ಇದು ಬರೀ ಡೇ ವ್ಲಾಗ್ಸ್, ಇದರಲ್ಲಿ ಯಾವುದೇ ತರಹ ಕ್ಲಾಸಸ್ ಆಗಲಿ ಏನೂ ಇಲ್ಲ. ನಿಮಗೆ ಈ ಸ್ಕೂಲ್ ನೋಡಿದ್ರೆ ಜ್ಞಾಪನ ಬರುತ್ತೆ ಅನಿಸುತ್ತೆ. ಲಾಸ್ಟ್ ಟೈಮ್ ಈ ವ್ಲಾಗ್ನ ನಾನು ಮಾಡಿದ್ದೆ ನೋಡಿ. ಮನೆ ಆರ್ಚ್ಗಳು ಕಾಣಿಸ್ತಾ ಇದೆಲ್ಲ, ತೆಂಗಿನ ಮರ. ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಮ್ಮ ತಾಯಿ ಮನೆಗೆ. ನಮ್ಮ ಅತ್ತಿಗೆ ಅಣ್ಣ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಬರೋದನ್ನೇ. ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ, ಅದಕ್ಕೆ ವೀಡಿಯೋ ತೆಗಿಯೋಕ್ಕಾಗ್ತಿಲ್ಲ ನೋಡಿ. ಎಂಟ್ರಾಗ್ತಿದ್ದಂಗೆ ನಮ್ಮ ಅಣ್ಣ ತಿರ್ಕೊಂಡ್ಬಿಡ್ತಿದ್ದಾನೆ, ವೀಡಿಯೋ ಮಾಡ್ತಿದ್ದಾಳೆ ನೋಡು ಅಂತ ಅಂದ್ಬಿಟ್ಟು. ಮನೇಲಿ ಯಾರೂ ಇಲ್ಲ, ನಮ್ಮ ಅಪ್ಪನೂ ಹೊರಗಡೆ ಹೋಗಿದ್ರು. ನಮ್ಮ ಭರವಸೆ ರಾತ್ರಿ ಅಡುಗೆ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅನ್ನ ಮತ್ತು ನನ್ನ ಫೇವ್ರೇಟ್ ಟೊಮೊಟೊ ಪಪ್ಪು, ಆಂಧ್ರ ಸ್ಟೈಲ್ದು. ಹಾಗೆ ಟಿಫನ್ ಬಂದ್ಬಿಟ್ಟು ಮಸಾಲೆ ಚಿಕನ್ ಮತ್ತೆ ತುಂಬ ಇಷ್ಟ ನನಗೆ ಮಸಾಲೆ ಚಿಕನ್. ಹಾಗೆ ಮೊಸರು, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಕನ್ನಡದಲ್ಲಿ, ಅದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಬಂದ ತಕ್ಷಣ ಸ್ವಲ್ಪ ತಿಂಗಳ ಮಾತಾಡಿಕೊಂಡು ಆಮೇಲೆ 2 ಗಂಟೆ ಹಂಗೆ ಊಟಕ್ಕೆ ಕುತ್ಕೊತಾ ಇದ್ದೀನಿ. ನಾನು ಬಂದ ತಕ್ಷಣ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಊಟ ಮಾಡೋದನ್ನ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ನೋಡಿ. ಅವ್ರಿಗೆ ಎಷ್ಟು ಖುಷಿ, ನಮ್ಮ ಖುಷಿ ಪಡ್ತಾರೆ ಮಕ್ಕಳ ಜೊತೆ ಅಂತೂ. ಇನ್ನೂ ಫುಲ್ಲು ಜಾಲಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಊಟ ಮಾಡೋ ಸರಿ ನಮ್ಮ ತಂದೆಯವ್ರು ಬಂದು ನಮ್ಮ ತಾಯಿನ ಕರ್ಕೊಂಬರಕ್ಕೆ ಹೋಗಿದ್ರು. ಹಾಫ್ಲೆ ಬಂದ್ಬಿಡ್ತಾರೆ ನಮ್ಮಮ್ಮ, ಅವ್ರನ್ನು ಕರ್ಕೊಂಬರಕ್ಕೆ ಹೋಗಿದ್ರು. ಅಷ್ಟೇ ನಾವು ಊಟ ಮುಗಿಸ್ಕೊಳ್ಳೋಣ ಅಂತ ಊಟ ಮಾಡ್ತಾ ಇದ್ದೀವಿ. ಫುಲ್ ವಿಡಿಯೋ ಮಾಡಬೇಡ ಅಂದೆ ನಾನು, ಯಾಕಂದರೆ ಎಲ್ಲ ಮಾತಾಡ್ಬಿಟ್ಟು ನನ್ನ ಮಗಳನ್ನ ವಿಡಿಯೋ ಆಫ್ ಮಾಡ್ಬಿಟ್ಟು ಬಂದು. ನಾವು ಊಟ ಮಾಡೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮನೂ ಬಂದರು. ನೆನೆ ಎಳ್ಳವರೇ ಮಾಡಿದ್ದೆಲ್ಲ ನಿಮಗೆ ವಿಡಿಯೋ ಹಾಕಿದ್ನಲ್ಲ, ಅದನ್ನು ಅಪ್ಪ ಅಮ್ಮನ ಮನೆಗೆ ತೊಗೊಂಬಂದಿದ್ದೀನಿ ನಾನು. ಅವ್ರಿಗೆ ಹೇಳ್ತೇನೆ ಟೇಸ್ಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಅಂತ. ನಮ್ಮ ತಂದೆ ಇಲ್ಲ ಫುಲ್ ಹಾಕ್ಬಿಟ್ಟಿದ್ಯಮ್ಮ ಹೊಟ್ಟೆ, ಊಟ ಮಾಡು, ನಿಮಗೋಸ್ಕರ ಸ್ವಲ್ಪ ತಿಂತೀನಿ ಅಂದ್ಬಿಟ್ಟು ಸ್ವಲ್ಪ ತಿಂತಿದ್ದಾರೆ. ನಮ್ಮ ತಾಯಿ ನೋಡಿ ತೋರಿಸಿ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಮ್ಮ ಅಂದ್ಬಿಟ್ಟು. ಏನೇನು ಹಾಕಿದ್ಯಾ ಅಂತೆಲ್ಲ ಕೇಳ್ತಾರೆ. ವೀಡಿಯೋನೇ ನೋಡಿಲ್ಲ ನಮ್ಮ ತಾಯಿ, ಯಾವ ರೆಸಿಪಿ ವೀಡಿಯೋ. ತುಂಬ ಚೆನ್ನಾಗಿ ಮಾಡಿದ್ಯಾ, ಅದಕ್ಕಿಂತ ಏನು ಖುಷಿ ಅಲ್ವಾ ಫ್ರೆಂಡ್ಸ್. ನೋಡಿ ಇವಾಗ ಎಲ್ಲರೂ ತಿಂದಾದ್ಮೇಲೆ ಯಾವ ಥರ ಹರಟೆ ಹೊಡಿತೀವಿ ಅಂದ್ಬಿಟ್ಟು, ಎಸ್ಪೆಷಲಿ ನನ್ನ 2 ಮಕ್ಕಳು ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಫುಲ್ಲು ಡ್ಯಾನ್ಸ್ ಹಾಕ್ಕೊಂಡು ಇಲ್ಲಿಂದ ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ ನಾನು ನಿಮಗೆ ಹಾಗೆ ನೋಡಿ. ದೊಡ್ಡೊಳಗೆ ಇವಾಗ ರೀಸೆಂಟಾಗಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀನಿ.
ದೊಡ್ಡೋಳು ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡ್ಬಿಟ್ಟು ಅವಳನ್ನ ಕಾಪಿ ಮಾಡ್ಕೊಂಡು ಚಿಕ್ಕವಳು ಆದಷ್ಟು ಟ್ರೈ ಮಾಡ್ತಿದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ. ಅವಳು ಸ್ಟೆಪ್ಸ್ ಎಲ್ಲ ಯಾವ್ಯಾವ ಥರ ಹಾಕ್ತಾಳೆ ಅದನ್ನೆಲ್ಲ ನೋಡ್ಕೊಂಡು ಅವಳು ಹಾಕ್ತಾಳೆ. ನೋಡಿ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಗೊತ್ತೇ ಆಗಿಲ್ಲ ಫುಲ್ ವೀಡಿಯೋ ಆಗ್ತಾಯಿಲ್ಲ ಅಂದ್ಬಿಟ್ಟು. ಅವಳು ಲೆಗ್ಗೆಲ್ಲ ಎಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತಿದ್ದಾಳೆ ಗೊತ್ತಾ ಚಿಕ್ಕವಳು. ಯಾವ ಥರ ಸಾಯಂಕಾಲ ಆಗೋಯ್ತು ಅಂತಲೇ ಗೊತ್ತಿಲ್ಲ, ಫುಲ್ಲು ಹರಟೆ ಹೊಡ್ಕೊಂಡು ಮಕ್ಕಳೇ ಫುಲ್ಲು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು. ಇಲ್ಲಿ ನಮ್ಮ ಅಕ್ಕ ಒಬ್ಬಳನ್ನ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅವ್ರಿಗೂ ಆಸೆ, ಬಟ್ ಸಂಡೇ ಹೊತ್ತು ಅವ್ರಿಗೆ ಮೇಯ್ನ್ ವ್ಯಾಪಾರ ಇರೋದ್ರಿಂದ ಅಕ್ಕ ಅವ್ರು ಬರೋಕ್ಕಾಗಿಲ್ಲ. ನನಗೆ ಸಂಡೇ ಹೊತ್ತು ರಜಾ ಇರುತ್ತೆ ಹಸ್ಬೆಂಡ್ಗೆ, ಅದಕ್ಕೆ ನಾನು ಸಂಡೇ ಹೊತ್ತು ಬಂದೆ. ಮುಖ್ಯವಾಗಿ ಬಂದಿದ್ದ ಕಾರಣ ಏನು ಅಂದರೆ ಹೇಳ್ಬಿರಲಿಲ್ಲ, ಹಬ್ಬದ ದಿವಸ ಬಂದ್ಬಿಟ್ಟು ನಾನು. ಅಮ್ಮ ಎಲ್ಲ ಬೇಜಾರು ಮಾಡ್ಕೊಂಡಿದ್ರು, ಇಬ್ಬರು ಹೆಣ್ಮಕ್ಳು ಬಂದೇ ಇಲ್ಲ ಎಳ್ಬೀರಕ್ಕೆ ಅಂತ. ಇಲ್ಲಮ್ಮ ಸಂಡೇ ಬರ್ತೀನಿ ಅಂದ್ಬಿಟ್ಟು ಸಂಡೇ ಬಂದು ನಾನು ನಮ್ಮಮ್ಮಂಗೆ ಎಳ್ಬೀರಿದೆ. ಅದೇ ಆಟ ಆಡ್ತಾ ಉಂಟು. చాలా ఊరికే ಸಾಯಂಕಾಲ ತನಕ ಎಲ್ಲ ಹತ್ರ ಜಾಲಿ ಮಾಡ್ಕೊಂಡಿದ್ದು, ಕಾಫಿ ಟೀ ಎಲ್ಲ ಕುಡಿದು ಇದ್ರೆಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಹೊರಗಡೆ ರೆಡಿಯಾಗಿ ಹೊರಗಡೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಏನಾದರೂ ತಿನ್ಕೊಂಬರೋಣ ಅಂತ. ನಿಮಗೆಲ್ಲ ಗೊತ್ತಾ ಫ್ರೆಂಡ್ಸ್, 1 ಇಯರ್ ಆಯಿತು ನಾನು ಹೊರಗಡೆ ತಿಂದು. ಕೊರೋನಾ ಸ್ಟಾರ್ಟ್ ಆದಾಗಿಂದ ನಮ್ಮ ಮನೆಯವರು ಆಚೆ ಎಲ್ಲೂ ತಿನ್ನಬಾರ್ದು ಅಂತ ಕಂಡೀಷನ್ ಇತ್ತು. ಆಚೆ ಎಲ್ಲೂ ತಿನ್ನಕ್ಕೆ ಹೋಗಿಲ್ಲ ನಾವು. ಅಣ್ಣ ಎಲ್ಲ ನಡೀರಿ, ಏನು ಪರವಾಗಿಲ್ಲ, ಇವಾಗೆಲ್ಲ ಕೊರೋನಾ ಎಲ್ಲ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಿಲ್ಲ, ಇಲ್ಲ ನೀವು ಮಕ್ಕಳೆಲ್ಲ ಹೋಗಿ ತಿನ್ಕೊಂಬನ್ನಿ, ನಮಗೆ ಪಾರ್ಸಲ್ ತೊಗೊಂಬನ್ನಿ ಅಂದರು. ಅದಕ್ಕೇ ಸರಿ ಅಂದ್ಬಿಟ್ಟು ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕತ್ಲಾಗಿದೆ. ನಮ್ಮ ಫಸ್ಟ್ ಟೈಮ್ ನಾವು ಇಷ್ಟೊತ್ತು ತನಕ ಇದ್ದು ಅಣ್ಣ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇರೋದು. ಕೊರೋನಾಗಿನ್ನ ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ಬಟ್ ಏನಂದರೆ ಕೊರೋನಾ ಆದಮೇಲೆ ಬಂದಾಗಿಂದ ನಾವು ಇಷ್ಟೊತ್ತು ತನಕ ಇದ್ದಿದ್ದೇ ಇಲ್ಲ. ನೋಡಿ ಇಲ್ಲೆಲ್ಲ ಚಾಟ್ಸ್ ತಿನ್ಕೊಂಡು ಇವಾಗ ಮತ್ತೆ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ನಮ್ಮ ಅಣ್ಣ ಬಿಡಲಿಲ್ಲ, ಎಲ್ಲ ಪ್ಲೇಟ್ ಇಟ್ಕೊಂಡಿದ್ದೀವಿ, ಬೇಡ ಸುಮ್ಮನೆ ಅಂತ ಅಂದ್ಬಿಟ್ಟು ಆಫ್ ಮಾಡಿಸ್ಬಿಟ್ಟ. ನೋಡಿ ಎಷ್ಟು ದಿವ್ಸಗಳಾಯ್ತು ಈ ಥರ ಜಾಲಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಇವಾಗ ಕಾಣಿಸ್ತಿದ್ಯಾ, ಅಲ್ಲಿ ಬೊಂಬೆ ಕಾಣಿಸ್ತಿದೆ ರೆಡ್ ಕಲರು. ನಮ್ಮ ಡ್ಯಾಡಿ ಮಮ್ಮಿ ಕಾಯ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಇವಾಗ ನಾನು ಫಸ್ಟು ಹೋಗ್ಬಿಟ್ಟೆ ಮನೆ ಒಳಗಡೆ. ಇವಾಗ ಎಲ್ಲರೂ ಬರ್ತಾಯಿದ್ದಾರೆ, ವೀಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೂ ನಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಮನೇಲಿ ಯಾರು ಈ ಥರ ವೀಡಿಯೋಸ್ ಎಲ್ಲ ಮಾಡೋರಿಲ್ಲಲ್ಲ, ಅದಕ್ಕೆ ನಮ್ಮಪ್ಪ ಆರಾಮಾಗಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಮಕ್ಕಳು ಬಂದಿಲ್ಲ ಅಂದ್ಬಿಟ್ಟು. ನೋಡಿ ಅಮ್ಮಂಗಂತ ಬೇಲ್ಪುರಿ ಪಾರ್ಸಲ್ ತೊಗೊಂಬಂದ್ವಿ. ಒಬ್ಬೊಬ್ಬರೇ ಒಳಗಡೆ ಬರ್ತಾ ಇದ್ದಾರೆ, ನಮ್ಮ ಅದಕ್ಕೆ ನಗ್ತಾ ಇದ್ದಾರೆ. ತಾಯಿ ಮನೆ ಅಂದ್ರೆ ಅಷ್ಟೇ ಅಲ್ವಾ ಫ್ರೆಂಡ್ಸ್. ನೋಡಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಈಸ್ಕೊಂಡು ಇನ್ನೇನು ನಾನು ಮನೆ ಬಿಡ್ತಾಯಿನಿ. ಮನೆ ಬಿಡೋಷ್ಟೇ 8:15 ಆಗೋಗಿತ್ತು. ನೋಡಿ ಎಲ್ಲರೂ ಬಾಯ್ ಮಾಡ್ತಾ ಇದ್ದೀವಿ. ಬರಬೇಕಾಗಿದ್ದಿದ್ದು ಖುಷಿ, ಹೋಗ್ಬೇಕಾದ್ರೆ ಇಲ್ವಲ್ಲ. ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ತಾಯಿ ಮನೆ ಅಂದರೆ.
ಹೋಪ್ ನನ್ನ ಈ ವಿಡಿಯೋ ನಿಮಗೆ ಬೋರ್ ಆಗಿಲ್ಲ ಅನ್ಕೊತೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಚಿಕ್ಕ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು. ಅಷ್ಟೇ ಫ್ರೆಂಡ್ಸ್, ದಾರಿಲಿ ಪಾಪು ಮಲಗಿಬಿಟ್ಲು, ಅದಕ್ಕೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ದೂರ ಅಷ್ಟೇ ನಾನು ವೀಡಿಯೋನ ಆನ್ ಮಾಡ್ಕೊಂಡಿದ್ದೆ. ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಮೀಟ್ ಆಗೋಣ. ಬಾಯ್ ಬಾಯ್, ಟೇಕ್ ಕೇರ್.